ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಚನ್ನಪಟ್ಟಣ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಮನೆ ಜಗಳ ಇದೀಗ ಬೀದಿಗೆ ಬಂದಿದೆ. ಇತ್ತೀಚೆಗೆ ನಡೆಯುತ್ತಿರುವ ಅಪ್ಪ ಮಗಳ ಜಗಳ ಇದೀಗ ತಾರಕಕ್ಕೆ ಏರಿದ್ದು ಪುತ್ರಿ ನಿಶಾ ಯೋಗೇಶ್ವರ್ ಆರೋಪಕ್ಕೆ ಶಾಸಕ ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ವಾರ ಸಿಪಿ ಯೋಗೇಶ್ವರ್ ಹುಟ್ಟೂರು ಚಕ್ಕೇರಿ ಗ್ರಾಮದಲ್ಲಿ ಹಬ್ಬದ ಸಮಯದಲ್ಲಿ ನಡೆದ ಜಗಳ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದ್ದು, ಇದೀಗ ಮಗಳ ಆರೋಪಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಇದೀಗ ಈ ಆರೋಪಗಳಿಗೆ ಶಾಸಕ ಸಿಪಿ ಯೋಗೇಶ್ವರ್ ತಮ್ಮ ಫೇಸ್ಬುಕ್ ಖಾತೆಯ ಮೂಲಕ ಸ್ಪಷ್ಟನೆ ನೀಡಿದ್ದು, ನನ್ನ ಮಗಳು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾಳೆ. ಅವರ ತಾಯಿಗೂ ನನಗೂ ವಿಚ್ಛೇದನ ಆಗಿ ಈಗ 25 ವರ್ಷಗಳಾಗಿವೆ. ಇಷ್ಟು ವರ್ಷಗಳ ಬಳಿಕ ಈಗ ನನ್ನ ವಿರುದ್ಧ ಈ ರೀತಿಯ ಆರೋಪಗಳು ಬರುತ್ತಿರುವುದು ರಾಜಕೀಯ ಉದ್ದೇಶದಿಂದ ಮಾಡಿದ ತೇಜೋವಧೆ ಎಂದು ಹೇಳಿದ್ದಾರೆ. ತಮ್ಮ ವಿರುದ್ಧದ ಈ ಆರೋಪಗಳ ಹಿಂದೆ ರಾಜಕೀಯ ವಿರೋಧಿಗಳ ಕೈವಾಡ ಇದೆ ಎಂದು ಯೋಗೇಶ್ವರ್ ಪರೋಕ್ಷವಾಗಿ ಸೂಚಿಸಿದ್ದಾರೆ. 1.5 ಗಂಟೆ ಆಯ್ತು ಬಂದು ಕಾಯ್ತಾ ಇದ್ದೀವಿ. ಗೇಟ್ ಬೀಗ ಹಾಕಿದೆ, ನನ್ನ ಹತ್ರ ಬೀಗ ಇಲ್ಲ, ಲಾಕ್ ಇಲ್ಲ, ನನ್ನ ಹತ್ರ ಕೀಸ್ ಇಲ್ಲ ಒಳಗಡೆ ಹೋಗೋಕ್ಕೆ. ಫೋನ್ ಮಾಡಿದೆ ನಮ್ಮ ಅಂಕಲ್ಗೆ ಮತ್ತು ನಮ್ಮ ಚಿಕ್ಕಪ್ಪನಿಗೆಲ್ಲ ಫೋನ್ ಮಾಡಿದೆ, ಬೇರೆಯವ್ರ ಕೈಲೂ ಫೋನ್ ಮಾಡಿಸಿದೆ. ಫೋನ್ ಎತ್ಕೊಳ್ತಾ ಇಲ್ಲ. ನನ್ನ ತಮ್ಮ ಮಾತಾಡ್ದ ಅನ್ಸುತ್ತೆ, ಬಟ್ ಏನೂ ರೆಸ್ಪಾನ್ಸ್ ಇಲ್ಲ, ಕೀ ಸಿಗ್ತಾ ಇಲ್ಲ. ನಾವು ಇಲ್ಲಿ ಹಬ್ಬ ಆಚರಿಸಕ್ಕೆ ಬಂದಿದ್ದು, ತಾಯಿಯ ಆಶೀರ್ವಾದ ತೊಗೊಳಕ್ಕೆ ಬಂದಿರೋದು. ನಮ್ಮ ಮನೆ ಇದು, ಒಳಗಡೆ ಹೋಗೋಕೆ ನಮಗೆಲ್ಲ ಒಂದು ಆಸೆನೂ ಇದೆ. ಬಟ್ ನಮ್ಗೆ ಒಳಗಡೆ ಬಿಟ್ಟಿಲ್ಲ ಅಂತ ಅಂದರೆ ನಾವು ಇಲ್ಲಿಂದಾನೆ ಹಬ್ಬ ಆಚರಿಸ್ತೀವಿ. ಬಿಕಾಸ್ ಆ ತಾಯಿಯ ಆಶೀರ್ವಾದ ತೊಗೊಳ್ದೆ ಅಂತೂ ಹೋಗಲ್ಲ ನಾವು. ಮಾನ್ಯರೇ, ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕಳೆದಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ. ಇದರ ಮುಖಾಂತರ ಸಾರ್ವಜನಿಕವಾಗಿ ಅನುಕಂಪ ಗಿಟ್ಟಿಸಿಕೊಳ್ಳುವ, ನನ್ನ ತೇಜೋವಧೆ ಮಾಡಿ ಸಮಾಜ ದೃಷ್ಟಿಯಲ್ಲಿ ನನ್ನನ್ನು ಕೆಟ್ಟವನಾಗಿ ಬಿಂಬಿಸುವ ಪ್ರಯತ್ನ ಆಯಿತು. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 30 ವರ್ಷಗಳಿಂದ ಹಲವಾರು ರಾಜಕೀಯ ಏಳುಬೀಳುಗಳ ನಡುವೆ ಜನಸೇವೆಗೆ ನನ್ನನ್ನು ನಾನು ಅರ್ಪಿಸಿಕೊಂಡಿದ್ದೇನೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನನ್ನ ಮಗಳ ಮದುವೆಯ ಪ್ರಯತ್ನದಲ್ಲಿ ಅವಳ ಮತ್ತು ಅವಳ ತಾಯಿಯ ಸಹಕಾರ ಸಿಗಲಿಲ್ಲ. ಆದರೆ ಅವಳು ಹರಡುತ್ತಿರುವ ವರ್ಣರಂಜಿತ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಗಳಿಗೆ ಜನಸಾಮಾನ್ಯರು ಕಿವಿಗೊಡಬಾರದೆಂದು ನಾನು ಮನವಿ ಮಾಡ್ಕೋತೀನಿ. ಇನ್ನು ನನ್ನ ಕುಟುಂಬ, ನನ್ನ ಹೆಂಡತಿ ಶೀಲಾ ಒಬ್ಬ ಗೃಹಿಣಿಯಾಗಿ ನನ್ನ ಪೋಷಕರ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಸಹಧರ್ಮಿಣಿಯಾಗಿ ಒಂದು ಸಾಂಸಾರಿಕ ಜೀವನವನ್ನು ನಡೆಸುತ್ತಿದ್ದು, ಅವಳ ಮೇಲೆ ಕೂಡ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದ್ದು, ಸತ್ಯ ಅಸತ್ಯತೆ ತಿಳಿಯದೆ ಸಾರ್ವಜನಿಕರು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದೆಂದು ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.